ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಗದ್ಗುರುಗಳು ತರಳಬಾಳು ಜಗದ್ಗುರುಗಳಾದಂತಹ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇನ್ನೋರ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಗದ್ಗುರುಗಳಾದಂತಹ ನಿರ್ಮಲಾನಂದ ಮಹಾಸ್ವಾಮಿಗಳವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಹರಗುರು ಚರಮೂರ್ತಿಗಳಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನನಗೆ ಅತ್ಯಂತ ಆತ್ಮೀಯರು, ಈ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರಾದಂತಹ ಸಹೋದರ ಮಾನ್ಯ ಶ್ರೀ BK ಸಂಗಮೇಶ್ ರವರೇ, ಮಾನ್ಯ ಯೋಗೇಶ್ ರವರೇ, ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ರಾಜಕಾರಣಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಆದಂತಹ ಮಾನ್ಯ ಶ್ರೀ KS ಈಶ್ವರಪ್ಪನವರೇ, ಮಾನ್ಯ ಬಸವರಾಜ ವೀರಾಪುರ ಅವರೇ, HR ಬಸವರಾಜಪ್ಪ ಅವರೇ, ಜಗದೀಶ್ ರವರೇ, ಧನಂಜಯ ಅವರೇ, ಮಹೇಶ್ವರಪ್ಪ ಅವರೇ, ಶರಣಿ ಚುಕ್ಕಿ ನಂಜುಂಡಸ್ವಾಮಿ ಅವರೇ, ಗಂಗಾವತಿ ಪ್ರಾಣೇಶ್ ರವರೇ, ಇಲ್ಲಿ ಉಪಸ್ಥಿತರಿರುವಂತ ಎಲ್ಲ ಸಹೋದರ ಸಹೋದರಿಯರೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಶರಣಾರ್ಥಿಗಳು. ಆತ್ಮೀಯ ಬಂಧುಗಳೇ, ಇವತ್ತು ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ. ಪರಂ ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಈ ತರಳಬಾಳು ಹುಣ್ಣಿಮೆ ಮಹೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಇಂಥ ಒಂದು ಪವಿತ್ರವಾದಂತಹ ಸಮಾರಂಭದಲ್ಲಿ ಭಾಗವಹಿಸುವುದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯರೇ, ಇವತ್ತು ಭಾರತೀಯ ಸಾಂಸ್ಕೃತಿಕ ಇತಿಹಾಸದಲ್ಲಿ ಮಠಮಾನ್ಯಗಳ ಒಂದು ಬಹಳ ದೊಡ್ಡ ಕೊಡುಗೆ ಇದೆ. ಹಿಂದೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಇವತ್ತು ಆಯಾ ಸಮುದಾಯದ ಮಠಮಾನ್ಯಗಳು ತಮ್ಮ ತಮ್ಮ ಸಮುದಾಯದ ತತ್ವ ಸಿದ್ಧಾಂತ ಧರ್ಮ ಪ್ರಚಾರ ಪ್ರಸಾರಕ್ಕಾಗಿ ಇವತ್ತು ಹುಟ್ಟಿಕೊಂಡು ಧಾರ್ಮಿಕ ಕಾರ್ಯದಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸುವಂತ ಕಾರ್ಯವನ್ನು ಮಾಡಿದ್ದಾವೆ. ಕಾಲಾಂತರದಲ್ಲಿ ನಮ್ಮ ಮಠಮಾನ್ಯಗಳು ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಏನು ಮಠಗಳಿದ್ದಾವೆ ಇವೆಲ್ಲವೂ ತಮ್ಮ ಧಾರ್ಮಿಕ ಜಾಗೃತಿ ಜೊತೆಯಲ್ಲಿ ತತ್ವ ಪ್ರಚಾರ ಪ್ರಸಾರದ ಜೊತೆಯಲ್ಲಿ ಸಮಾಜವನ್ನು ಉನ್ನತೀಕರಣ ಮಾಡಬೇಕು ಅಂತ ಹೇಳಿ ಇವತ್ತು ಏನು ಎಲ್ಲರಿಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿ ಅವರಿಗೆ ಇವತ್ತು ಸಹಕಾರ ಕೊಡುವಂಥದ್ದು, ಅವರಿಗೆ ಬೆಳೆಸುವಂತ ಒಂದು ಕೆಲಸ ಮಾಡಿದಂತ ಕೀರ್ತಿ ಕರ್ನಾಟಕ ರಾಜ್ಯದ ಮಠಮಾನ್ಯಗಳಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ. ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಅವರಿಗೆ ಸಂಸ್ಕಾರ ಕೊಟ್ಟು ಅವರಿಗೆ ಬೆಳೆಸಿದಂತ ಕೀರ್ತಿ ಇವತ್ತು ಈ ಒಂದು ಮಠಮಾನ್ಯಗಳಿಗೆ ಸಲ್ತದೆ. ಹೀಗಾಗಿ ವಿಶೇಷವಾಗಿ ಇವತ್ತು ಏನ್ ತರಳಬಾಳು ಜಗದ್ಗುರು ಬ್ರಾಹ್ಮಣ ಮಠ ಪರಂ ಪೂಜ್ಯ 12ನೇ ಶತಮಾನದಲ್ಲೇನೆ ಮರಳುಸಿದ್ದರು ಸಂಸ್ಥಾಪನೆ ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಬಂದಂತ ಎಲ್ಲಾ ಪೂಜ್ಯರು ತಮ್ಮ ತಮ್ಮ ಕಾರ್ಯಕಾಲದಲ್ಲಿ ಬಹಳಷ್ಟು ಸಾಮಾಜಿಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಅಪಾರವಾದಂತ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಅಸಾಧಾರಣವಾದಂತ ಒಂದು ಈ ಮಠ ಶೈಕ್ಷಣಿಕ ಕ್ಷೇತ್ರದಲ್ಲಿ ನೋಡಿದ್ರೆ ಇವತ್ತು ನಮ್ಮೆಲ್ಲರಿಗೆ ಅಭಿಮಾನ ಆಗ್ತದೆ. ಯಾವ ರೀತಿಯಲ್ಲಿ ಅವರು ನಮಗೆ ಒಂದು ರೀತಿಯಲ್ಲಿ ಈ ಕರ್ನಾಟಕ ರಾಜ್ಯ ಕಾಡಾಗಿದ್ದಂಥದ್ದು ನಾಡಾಗಿದೆ. ಇವತ್ತು ನಾವೆಲ್ಲ ಮಾಹಿತಿ ತಂತ್ರಜ್ಞಾನದಲ್ಲಿ ವಿಜ್ಞಾನದಲ್ಲಿ ನಮ್ಮ ಮಾನವ ಸಂಪನ್ಮೂಲ ಇಷ್ಟೊಂದು ಬೆಳೆದಿದೆ, ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ. 21ನೇ ಶತಮಾನ ನಮ್ದು ಅಂತೇಳಿ ನಾವೇನು ಹೇಳ್ತಾ ಇದ್ದೀವಿ, ಅದಕ್ಕೆ ಮುಖ್ಯವಾಗಿ ಬುನಾದಿ ಹಾಕಿದಂಥವು ಮಠಮಾನ್ಯಗಳು ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳು ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಇವತ್ತು ಬೃಹನ್ ಮಠದ ವಿಶೇಷವಾಗಿ ಪರಂ ಪೂಜ್ಯ ಜಗದ್ಗುರು ನಮ್ಮ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಕೃಷಿ ಬಗ್ಗೆ ಇವತ್ತು ಒಂದು ಗೋಷ್ಠಿ ಇಕ್ಕಿದ್ದಾರೆ. ಕೃಷಿಕರ ಬಗ್ಗೆ ರೈತರ ಬಗ್ಗೆ ಅಪಾರವಾದಂತ ಕಳಕಳಿ ಇಟ್ಕೊಂಡಂತವ್ರು. ಯಾವಾಗಲೂ ನಾನು ಯಾವತ್ತಿನಿಂದ ಅವರಿಗೆ ಸಂಪರ್ಕದಲ್ಲಿದ್ದೇನೆ. ನಾನು ಅವರಿಗೆ ಪ್ರಪ್ರಥಮವಾಗಿ ಅವರಿಗೆ ಭೇಟಿ ಆಗಿದಂತ ಸಂದರ್ಭದಲ್ಲೂ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಏನೇನು ನ್ಯೂನತೆಗಳಿದಾವೆ ಅದನ್ನು ಯಾವ ರೀತಿಯಲ್ಲಿ ಸರಿ ಮಾಡಬೇಕು,
ಇನ್ನು ಹೆಚ್ಚಿನ ರೀತಿಯಲ್ಲಿ ರೈತರಿಗೆ ಯಾವ ರೀತಿಯಲ್ಲಿ ನಾವು ಪರಿಹಾರ ಕೊಡಬಹುದು, ಅವರಿಗೆ ಶಕ್ತಿ ಕೊಡಬಹುದು ಅನ್ನೋಂಥವ್ರ ಬಗ್ಗೆ ಚರ್ಚೆ ಮಾಡಿದಂಥವ್ರು. ಅದರ ಜೊತೆಯಲ್ಲಿ ಸಮಾಜದ ಉನ್ನತೀಕರಣಕ್ಕಾಗಿ, ಎಲ್ಲಾ ಜನರ ಅಭಿವೃದ್ಧಿಗಾಗಿ ಇವತ್ತು ಆ ಭಾಗದಲ್ಲಿ ನೋಡಿ ಚನ್ನಗಿರಿ ಏತ ನೀರಾವರಿ ಸುಮಾರು 146 ಕೆರೆಗಳು ತುಂಬಿಸುವಂತಹ ಒಂದು ಯೋಜನೆ, ಇವತ್ತು ಜಗಳೂರಿನಲ್ಲಿ 56 ಕೆರೆಗಳನ್ನು ತುಂಬಿಸುವಂತಹ ಒಂದು ಯೋಜನೆ, ಭರತ್ ಸಾಗರದಲ್ಲಿ 46 ಕೆರೆಗಳು, ಇವತ್ತು ಸಾಸಿವೆ ಹಳ್ಳಿಯಲ್ಲಿ 124 ಕೆರೆಗಳು, ಅಂದರೆ ಸುಮಾರು 400 ಕೆರೆಗಳು ತುಂಬಿಸುವಂತಹ ಒಂದು ಕಾರ್ಯಕ್ರಮ ಯೋಜನೆ. ವಿವಿಧ ಯಾವುದೇ ಸರ್ಕಾರ ಬಂದ್ರು, ಯಾವ ಮುಖ್ಯಮಂತ್ರಿಗಳು ಬಂದ್ರು ಅದನ್ನು ಅನುಷ್ಠಾನ ಮಾಡುವಂಥದ್ದು, ಕಾರ್ಯಗತ ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದರ ಶ್ರೇಯಸ್ಸು ಪರಂ ಪೂಜ್ಯ ಜಗದ್ಗುರು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿ ಅವರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ನೋಡಿ, ಸಮಾಜವನ್ನು ಮುನ್ನಡೆಸುವಂತ ಒಂದು ಕೆಲಸ ಇವತ್ತು ಈ ಇಳಿ ವಯಸ್ಸಿನಲ್ಲೂ ಇವತ್ತು ಪೂಜ್ಯರು ಮಾಡ್ತಾರೆ. ಭಕ್ತಿ, ಜ್ಞಾನ, ವೈರಾಗ್ಯವನ್ನು ಅಳವಡಿಸಿಕೊಂಡು ಇವತ್ತು ಏನು ಮಠದಿಂದ ಸ್ವಾಮಿ ಎಲ್ಲ ಸ್ವಾಮಿಯಿಂದ ಮಠ ಅನ್ನುವಂತ ರೀತಿಯಲ್ಲಿ ಅವರು ಇವತ್ತು ಎಲ್ಲರನ್ನೂ ಇವತ್ತು ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾವುದೇ ಜಾತಿ ಮತ ಭೇದ ಇಲ್ಲದೆ ಇವತ್ತೆಲ್ಲವನ್ನು ಜಾತ್ಯತೀತವಾಗಿ ಮೇಲು ಕೀಳು ಎನ್ನದೆ ಇವತ್ತು ಅನೇಕ ನಾನು ನೋಡಿದ್ದೇನೆ ಸದ್ಧರ್ಮ ನ್ಯಾಯಪೀಠ ಅಂತೇಳಿ ಹೇಳಿ ಇವತ್ತೇನ್ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ವ್ಯಾಜ್ಯಗಳಿರ್ತವೆ, ಆ ವ್ಯಾಜ್ಯಗಳು ಅಲ್ಲಿಂದಲೇ ಬಗೆಹರಿಸಬೇಕು, ಕೋರ್ಟ್ ಕಚೇರಿಗಳಿಗೆ ಹೋಗಬಾರದು, ತಮ್ಮ ತಮ್ಮ ಖರ್ಚು ವೆಚ್ಚಗಳನ್ನು ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿ ಸೋಮವಾರ ಸದ್ಧರ್ಮ ನ್ಯಾಯಪೀಠದ ಮುಖಾಂತರ ಅನೇಕ ಬಡವರಿಗೆ, ರೈತರಿಗೆ ನ್ಯಾಯ ಕೊಟ್ಟಂತ ಕೀರ್ತಿನೂ ಪರಮಪೂಜ್ಯ ಇವತ್ತು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ನಾವೆಲ್ಲರೂ ಆಧುನಿಕ ಜಗತ್ತಿನಲ್ಲಿ ಇದ್ದೇವೆ. ಆಧುನಿಕತೆ ನಮ್ಮೆಲ್ಲರ ನಿದ್ರೆಗೆಡಿಸಿದೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ವಿ, ನಮ್ಮ ಯುವಕರು ಯುವತಿಯರು ಬಹಳ ಇವತ್ತು ಪ್ರತಿಭಾವಂತರಿದ್ದಾರೆ, ಆದರೆ ಅವರೆಲ್ಲ ದಾರಿ ತಪ್ಪಿ ಹೋಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಪಾಶ್ಚಿಮಾತ್ಯ ರಾಷ್ಟ್ರದ ಅನುಕರಣೆ ಮಾಡ್ತಾ ಇದ್ದಾರೆ. ಸರಾಯಿ ಕುಡಿಯೋದು, ನಶೆ ಮಾಡೋದು, ಮದ್ಯಪಾನ ಮಾಡುವಂಥದ್ದು, ಗುರು ಹಿರಿಯರಿಗೆ ಗೌರವ ಕೊಡದೇ ಇರುವಂಥದ್ದು, ಇವೆಲ್ಲ ಅನೇಕ ರೀತಿಯಲ್ಲಿ ಅವರಿಗೆ ಮುಖ್ಯವಾಹಿನಿಯಲ್ಲಿ ತರುವಂಥದ್ದು, ಅವರಿಗೆ ಇವತ್ತು ಸಂಸ್ಕಾರ ಕೊಡುವಂಥದ್ದು, ಅವರಿಗೆ ಸಂಸ್ಕೃತಿ ಏನಿದೆ, ಪರಂಪರೆ ಏನಿದೆ ಅದನ್ನು ಅವರಿಗೆ ತಿಳುವಳಿಕೆ ಕೊಡುವಂಥದ್ದು. ಇಂಥ ಒಂದು ಕಾರ್ಯಕ್ರಮಗಳ ಮುಖಾಂತರ ಇಲ್ಲಿ ವಸ್ತು ಪ್ರದರ್ಶನಗಳು, ಕೃಷಿ ವಸ್ತು ಪ್ರದರ್ಶನಗಳು, ಇವತ್ತಿಲ್ಲಿ ಕುಸ್ತಿ ಸ್ಪರ್ಧೆ, ಇವತ್ತು ಯೋಗ ಸ್ಪರ್ಧೆ, ಅನೇಕ ಸ್ಪರ್ಧೆಗಳ ಮುಖಾಂತರ ಯುವಕರಲ್ಲಿ ವಿದ್ಯಾರ್ಥಿನಲ್ಲಿ ಇರುವಂತಹ ಒಂದು ಪ್ರತಿಭೆ ಏನಿದೆ ಪ್ರಕಾಶನ ಮಾಡಲಿಕ್ಕೆ ಒಂದು ಅವರಿಗೆ ಅವಕಾಶ ಕೊಟ್ಟು ಇವತ್ತು ಆಧುನಿಕ ಕೃಷಿ ಪದ್ಧತಿ ಆವಿಷ್ಕಾರಗಳನ್ನು ನಮ್ಮ ರೈತರಿಗೆ ಇವತ್ತು ಪ್ರದರ್ಶನ ತೋರಿಸುವಂತಹ ಒಂದು ಕೆಲಸ, ಯಾವ ರೀತಿಯಲ್ಲಿ ಲಾಭದಾಯಕ ಕೃಷಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇಂಥ ಗೋಷ್ಠಿಗಳ ಮುಖಾಂತರ ಅವರಿಗೆ ಅರಿವು ಮೂಡಿಸುವಂತ, ಜಾಗೃತಿ ಮೂಡಿಸುವಂತ ಒಂದು ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ, ನಿಜವಾಗಿಯೂ ಬಹಳಷ್ಟು ಇವತ್ತು ಪ್ರಶಂಸನೀಯ ಇದೆ. ಹೀಗಾಗಿ ಆ ಯುವಕರಿಗೆ ವಿಶೇಷವಾಗಿ ಅವರಿಗೆ ಇಂದಿನ ಜನರಲ್ಲಿ ನಾನು ನೋಡ್ತಾ ಇದ್ದೀನಿ, ದಿನ ಬೆಳಗ್ಗೆ ಎದ್ರೆ 30% ಯುವಕರು ದುಶ್ಚಟ ದುರ್ಗುಣಗಳಿಗೆ ಬಲಿಯಾಗ್ತಾ ಇದ್ದಾರೆ. ಒಂದು 30% ಬರೀ ಮೊಬೈಲ್ನಲ್ಲಿ ರೀಲ್ಗಳ ಮುಖಾಂತರ, ಮತ್ತೊಂದು ಒಳ್ಳೆಯದು ಕೆಟ್ಟದ್ದು ನೋಡುವಂಥದ್ರ ಮುಖಾಂತರ ಮಾನಸಿಕವಾಗಿ ಅವರು ದುರ್ಬಲರಾಗ್ತಾ ಇದ್ದಾರೆ. ಆ ಯುವ ಶಕ್ತಿ ಅಣುಶಕ್ತಿ ಇದ್ದಾಗೆ ಒಳ್ಳೆ ರೀತಿಯಿಂದ ಬಳಕೆ ಮಾಡಿಕೊಳ್ಳಿಕ್ಕೆ ಇಂಥ ಒಂದು ಕಾರ್ಯಕ್ರಮಗಳು ಸಹಕಾರಿ ಆಗ್ತವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ರೈತರು ನಮ್ಮ ದೇಶದ ಬೆನ್ನೆಲುಬು, ಅನ್ನದಾತರು. ಆದರೆ ಇವತ್ತು ನೋಡಿ, ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರೆ, ನಾವು ನೋಡ್ತಾ ಇದ್ದೇವೆ. ಕೆಲವೊಂದು ಕಡೆ ಬಹಳ ದಿನದಿಂದ ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ 30-32 ಕೋಟಿ ಜನ ಮಾತ್ರ ಇದ್ರು. ಅವರಿಗೆ ಸಹಿತ ಇವತ್ತು ಆಹಾರ ಧಾನ್ಯಗಳು ಇರಲಿಲ್ಲ. ಕಳಪೆ ಮಟ್ಟದ ಆಹಾರ ಧಾನ್ಯಗಳು ವಿದೇಶಗಳಿಂದ ಆಮದು ಮಾಡಿಕೊಂಡು ಇವತ್ತು ನಮ್ಮ ಜನರಿಗೆ ಜಾನುವಾರುಗಳಿಗೆ ಕೊಡುವಂತ ಒಂದು ಪರಿಸ್ಥಿತಿ ಇವತ್ತು ಅವತ್ತಿತ್ತು. ಆ ದಿನಮಾನಗಳಲ್ಲಿ ಬ್ರಿಟಿಷರು ಎಲ್ಲವನ್ನೂ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಆದ್ರೆ ಹಸಿರು ಕ್ರಾಂತಿ ಆಯ್ತು, ಆಣೆಕಟ್ಟುಗಳಾದವು. ಇವತ್ತು ಇದರ ಅರ್ಥ ಏನಪ್ಪಾ ಅಂದ್ರೆ, ಈಗ 142 ಕೋಟಿ ಜನಸಂಖ್ಯೆಗೆ ಬೇಕಾಗುವಷ್ಟು ಆಹಾರ ಧಾನ್ಯವನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುವಂತ ಸಾಮರ್ಥ್ಯ ಇವತ್ತು ಈ ರಾಷ್ಟ್ರಕ್ಕೆ ಇದೆ. ಅದರ ಶ್ರೇಯಸ್ಸು ಯಾರಿಗಾದರೂ ಸಲ್ತದೆ ಅಂತ ಹೇಳಿದ್ರೆ ಅದು ರೈತಾಪಿ ಜನರಿಗೆ ಸಲ್ತದೆ, ಕೃಷಿಕರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ನಾನಿಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಆದ್ರೆ ಇಷ್ಟೆಲ್ಲ ಇವತ್ತು ದೇಶದಲ್ಲಿ ಏನೊಂದು ನಮ್ಮಲ್ಲಿರುವಂತ ಫಲವತ್ತಾದಂತ ಭೂಮಿ ಇದೆ, ನದಿಗಳಿದಾವೆ, ನೀರಿದೆ, ವಾತಾವರಣ ಇದೆ, ಎಲ್ಲವೂ ಇದೆ. ಈ ಒಂದು ಜಗತ್ತಿನ 800 ಕೋಟಿ ಜನರಲ್ಲಿ 400 ಕೋಟಿ ಜನರಿಗೆ ಆಹಾರ ಕೊಡುವಂತ ಸಾಮರ್ಥ್ಯ ಭಾರತ ದೇಶಕ್ಕೆ ಇದೆ.
ಆ ಒಂದು ರೀತಿಯಲ್ಲಿ ನಾವು ಯೋಜನೆಯನ್ನು ರೂಪಿಸುವಂಥದ್ದು. ಯಾವ ರೀತಿಯಲ್ಲಿ ಅನ್ನ ವೇಸ್ಟ್ ಆಗ್ತದೆ ನಾವು ನೋಡ್ತಾ ಇದ್ದೀವಿ. ಇವತ್ತು ರೈತರು ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕವಾದಂತ ಬೆಲೆ ಮಾರುಕಟ್ಟೆಯಲ್ಲಿ ಸಿಗೋದಿಲ್ಲ. ಇವತ್ತೇನು ಹವಾಮಾನ ಬದಲಾವಣೆ ನಾವು ನೋಡ್ತಾ ಇದ್ದೀವಿ. ಪರಿಸರ ಪ್ರಕೃತಿ ಉಳಿಸಲಿಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡಬೇಕಾಗಿದೆ. ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ಒಂದು ತಿಂಗಳಲ್ಲಿ ಬೀಳುವಂತ ಮಳೆ ಒಂದು ವಾರದಲ್ಲಿ ಬೀಳ್ತದೆ, ಒಂದು ವಾರದಲ್ಲಿ ಬೀಳುವಂತ ಮಳೆ ಒಂದು ದಿವಸದಲ್ಲಿ ಬೀಳ್ತದೆ. ಮೆಗಾ ಸ್ಫೋಟ ಆಗ್ತದೆ, ಪ್ರವಾಹ ಬರ್ತದೆ, ಬರ ಬರ್ತದೆ. ಇವೆಲ್ಲ ಏನು? ಇವತ್ತು ಗುಡ್ಡ ಕುಸಿತ ಆಗ್ತದೆ. ಇದೆಲ್ಲದರ ಬಗ್ಗೆ ಇವತ್ತು ಚಿಂತನೆ ಮಾಡಬೇಕಾಗ್ತದೆ. ಅದರ ಜೊತೆಯಲ್ಲಿ ಇವತ್ತೇನು ರೈತರೇನಿದ್ದಾರೆ ಅವ್ರಿಗೆ ರೈತರು ಸ್ವಾವಲಂಬಿಗಳಿದ್ದಾರೆ, ಸ್ವಾಭಿಮಾನಿಗಳಾಗಿದ್ದಾರೆ. ನಾವೆಲ್ಲ ರೈತರ ಮಕ್ಕಳೇ ಇದ್ದೀವಿ, ಗ್ರಾಮೀಣ ಭಾಗದಲ್ಲಿ ಬಂದಂತವ್ರು. ಇವತ್ತು ಈ ಭಾಗದಲ್ಲಿ ನಾನು ನೋಡ್ತಾ ಇದ್ದೇನೆ, ಸಂಗಮೇಶ್ ಜೊತೆಲಿ ಚರ್ಚೆ ಮಾಡಿದೆ, ಅಡಿಕೆಗೆ ಚೆನ್ನಾಗಿ ಬೆಲೆ ಇದೆ, ಈಗ ರೈತರು ಖುಷಿಯಾಗಿದ್ದಾರೆ. ಆದ್ರೆ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಿಂದ ನಾನು ಬಂದಿದ್ದೇನೆ. ಇವತ್ತು ಬಸವಣ್ಣನವರ ನಾಡಿನಿಂದ ನಾನು ಬಂದಿದ್ದೇನೆ, ಬೀದರಿಂದ, ಬಸವ ಕಲ್ಯಾಣದಿಂದ. ನಮ್ಮ ಭಾಗದಲ್ಲಿ ಸೋಯಾಬೀನ್ ಬೆಳೀತಾರೆ, ಕಬ್ಬು ಬೆಳೀತಾರೆ. ಆ ಭಾಗದಲ್ಲಿ ಇವತ್ತು ಹೆಸರು ಬೆಳೀತಾರೆ, ಉದ್ದು ಬೆಳೀತಾರೆ, ಕಡಲೆ ಬೆಳೀತಾರೆ. ಇವೆಲ್ಲ ಬೆಳೆಗಳು ಇವತ್ತು ತೋಟಗಾರಿಕೆ ಬೆಳೆಗಳು ಇದಾವೆ, ಇಲ್ಲ ಅಂತಿಲ್ಲ. ಆದರೆ ಬೆಲೆ ಮಾತ್ರ ಸರಿಯಾಗಿ ಸಿಗೋದಿಲ್ಲ, ವೈಜ್ಞಾನಿಕವಾಗಿ ಸಿಗೋದಿಲ್ಲ. ಕನಿಷ್ಠ ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡಿದ್ದು ಸಿಗೋದಿಲ್ಲ. ಸ್ವಾಮಿನಾಥನ್ ಆಯೋಗ ಅಷ್ಟೇ ಹೋಯ್ತು. ಪ್ರವಾಹ ಬಂತು, ಈಗ ಪ್ರವಾಹ ಬಂತು. ಕರ್ನಾಟಕ ರಾಜ್ಯದಲ್ಲಿ 16 ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆದಂತ ಬೆಳೆ ನಷ್ಟ ಆಯ್ತು. ಹೌದು, ಪರಿಹಾರ ನಾವೆಲ್ಲ ಕೊಟ್ಟಿದ್ದೇವೆ. ಕೇಂದ್ರ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ NDRF SDRF ಅಡಿಯಲ್ಲಿ 1 ಹೆಕ್ಟರ್ಗೆ ಇವತ್ತು ಒಣ ಭೂಮಿಗೆ 8,500, ನೀರಾವರಿ ಭೂಮಿಗೆ 17,000 ಕೊಡ್ತಾ ಇದ್ದೀವಿ. ಇವತ್ತು ಆ ರೀತಿಯಲ್ಲಿ ಬಹುವಾರ್ಷಿಕ ಬೆಳೆಗೆ 22,000. ಯಾವುದಕ್ಕೂ ಸಾಕಾಗೋದಿಲ್ಲ. ರಾಜ್ಯ ಸರ್ಕಾರದ ವತಿಯಿಂದ ಡಬಲ್ ಕೊಡಬೇಕು ಅಂತೇಳಿ 1,500 ಕೋಟಿ ಕೊಟ್ಟರು, ಅದಕ್ಕೆ ಡಬಲ್ ಆಯ್ತು. ಆದರೂ ರೈತ ಖರ್ಚು ಮಾಡಿದಷ್ಟು ಹಣ ಸಿಗ್ತಾ ಅವನಿಗೆ ಸಿಕ್ಕಿಲ್ಲ. ಬೆಳೆ ವಿಮೆಯಲ್ಲಿ ಇನ್ನೂ ಬಹಳಷ್ಟು ವಿಚಾರಗಳಿದ್ದಾವೆ. ಮಾರ್ಗಸೂಚಿ ಬದಲಾವಣೆ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದರ ಜೊತೆಯಲ್ಲಿ ಇವತ್ತು ರೈತರಿಗೆ ಗುಣಮಟ್ಟದ ವಿದ್ಯುತ್ ಕೊಡುವಂಥದ್ದು ಇದೆ. ಹಾಗೆ ಇವತ್ತೇನು ಪೂಜ್ಯರು ಮಾಡಿದ್ದಾರೆ ಇಡೀ ರಾಜ್ಯದಾದ್ಯಂತ, ಕರ್ನಾಟಕ ರಾಜ್ಯದಾದ್ಯಂತ ನಮಗೆ ಏನು ಇವತ್ತು ಹಂಚಿಕೆ ಆದಂತ ನೀರಿದೆ, ಆ ನೀರನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು, ಆ ನೀರನ್ನು ಮಿತವಾಗಿ ಉಪಯೋಗ ಮಾಡುವಂಥದ್ದು ಯಾವ ರೀತಿಯಲ್ಲಿ, ಹಾಗೆ ಯಾವ ಬೆಳೆ ಬೆಳಿತೀವಿ ವೈಜ್ಞಾನಿಕವಾಗಿ. ಇವತ್ತೇನು ಲಾಭದಾಯಕವಾದಂತ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಯಾರೆಷ್ಟು ಬೆಳೆಬೇಕು ಗೊತ್ತು. ರೈತರು ನಾವು ನೋಡ್ತಾ ಇದ್ವಿ, ಒಂದು ಬೆಳೆ ಹಾಕಿದ್ರೆ ಎಲ್ಲರೂ ಅದೇ ಹಾಕ್ತಿವಿ. ನಮ್ಮಲ್ಲಿ ಹೂವು ಹಾಕಿದ್ರು ಎಲ್ಲರೂ ಹೂವನೇ ಹಾಕ್ಬಿಟ್ರು, ಪಪಾಯಿ ಮಾಡಿದ್ರು ಪಪಾಯಿನೇ ಎಲ್ಲರೂ ಮಾಡಿಬಿಟ್ರು, ಬಾಳೆಹಣ್ಣು ಹಾಕಿದ್ರು ಎಲ್ಲರೂ ಬಾಳೆಹಣ್ಣೆ ಬೆಲೆ ಬಂತು ಅಂತ ಹೇಳಿ ಆಮೇಲೆ ಬೆಲೆ ಕುಸಿತ ಆಯ್ತು. ಆ ಜೊತೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೀತಿಗಳೇನಿದಾವೆ ಇವತ್ತು ನೋಡಿ. ಉದಾಹರಣೆಗೆ ನಾ ಅಧ್ಯಯನ ಮಾಡಿದ ಪ್ರಕಾರ ಇವತ್ತು ಏನ್ ರಫ್ತು ಮಾಡ್ತೀವಿ, ರಫ್ತು ಮತ್ತು ಆಮದು ಮಾಡಿಕೊಳ್ಳುವಂತ ನೀತಿ ಏನಿದೆ ಅದರಲ್ಲಿರೋ ಬದಲಾವಣೆ ತರುವಂತದ್ದು ಬಹಳ ಅವಶ್ಯಕತೆ ಇದೆ. ಇವತ್ತು ಮಾರುಕಟ್ಟೆಯಲ್ಲಿ ಸ್ವಲ್ಪ ಬೆಲೆ ಹೆಚ್ಚಿಗಾಯ್ತು. ಉದಾಹರಣೆಗೆ ಸಕ್ಕರೆ ತೆಗೆದುಕೊಳ್ಳಿ, ಸಕ್ಕರೆ ಬೆಲೆ 40 ರೂಪಾಯಿ 50 ರೂಪಾಯಿ ಮಾರುಕಟ್ಟೆಯಲ್ಲಿ ಆಯ್ತು ಅಂದ್ರೆ ಬೆಂಗಳೂರಿನಲ್ಲಿ, ದೆಹಲಿಯಲ್ಲಿ, ಕಲ್ಕತ್ತಾನಲ್ಲಿ ಇದ್ದಂತ ಬೆಳಿಗ್ಗೆ ಏನು ಚಹಾ ಕುಡಿತಾರೆ ಅವರಿಗೆ ಇವತ್ತು ಬೆಲೆ ಏರಿಕೆ ಬಿಸಿ ಇದೆ ಅಂತೇಳಿ ಹೇಳಿ ಇವತ್ತು ನಾವು ಸಕ್ಕರೆ ಆಮದು ಮಾಡಿಕೊಳ್ತೇವೆ. ಆ ಸಕ್ಕರೆ ಆಮದು ಮಾಡಿಕೊಂಡ ಮೇಲೆ ಸಕ್ಕರೆ ಬೆಲೆ ಕುಸಿತ ಆಗ್ತದೆ. ಕುಸಿತ ಆಗಿದ್ಮೇಲೆ ರೈತರಿಗೆ ಏನ್ ಸಿಗುತ್ತೆ? ರೈತರಿಗೆ ಕಡಿಮೆನೇ ಸಿಗುತ್ತೆ. ಇವತ್ತೆಲ್ಲಾದ್ರೂ ಆ ರೀತಿಯಲ್ಲಿ ಇಲ್ಲಿ ಉತ್ಪಾದನೆ ಜಾಸ್ತಿ ಆಯ್ತು ಅಂದ್ರೆ ರಫ್ತು ಮಾಡ್ಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬೆಲೆ ಜಾಸ್ತಿನೂ ಇತ್ತು ಅಂತ ಹೇಳಿದ್ರು ಸಹಿತ ನಾವು ರಫ್ತು ಮಾಡ್ಲಿಕ್ಕೆ ಏನು ಮಾಡಿಕೊಡೋದಿಲ್ಲ. ಅದಕ್ಕೆ ನಿರ್ಬಂಧ ಹಾಕಿ ಬಿಡ್ತೇವೆ. ನಿರ್ಬಂಧ ಹಾಕಿದ್ಮೇಲೆ ಹೆಚ್ಚುವರಿ ಉತ್ಪಾದನೆ ಆಯ್ತು. ನಮ್ಗೆ 280 ಲಕ್ಷ ಟನ್ ಸಕ್ಕರೆ ಬೇಕಾದ್ರೆ 350 ಲಕ್ಷ ಟನ್ ನಾವು ಉತ್ಪಾದನೆ ಮಾಡ್ತೀವಿ. ಆ ಉತ್ಪಾದನೆ ಮಾಡಿ ರಫ್ತು ಮಾಡ್ಲಿಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಇದ್ರೂ ರಫ್ತು ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ. ಬಫರ್ ಸ್ಟಾಕ್ ಅಂತ ಹೇಳಿಕ್ತೀವಿ, ಬೆಲೆ ಕುಸಿತ ಆಗ್ತದೆ. ತೊಗರಿ ಇರ್ಬೋದು, ಇವತ್ತು ಬೇರೆ ಬೇರೆ ಬೆಳೆಗಳಿರ್ಬೋದು, ಎಲ್ಲದರ ಪರಿಸ್ಥಿತಿ ಇವತ್ತು ಇದೆ. ಇದಕ್ಕೆ ಇವತ್ತು ರೈತರು ಬೆಳೆದಂತ ಬೆಳೆಗಳಿಗೆ ಬೆಲೆ ಚೆನ್ನಾಗಿ ಕೊಟ್ಟು ಇವತ್ತು ಅವರಿಗೆ ಬೆಳೆ ವಿಮೆ ಇದೆ. ಆ ಬೆಳೆ ವಿಮೆ ಇರ್ಬೋದು ಅಥವಾ ಬೆಳೆ ನಷ್ಟ ಆಗಿದಂತ ಸಂದರ್ಭದಲ್ಲಿ ಏನ್ ಮಾಡಬೇಕಾಗಿದೆ, ನೀರಾವರಿ ಯೋಜನೆಗಳು ಪೂರ್ತಿ ಮಾಡಿ ರೈತರಿಗೆ ನೀರು ಹರಿಸುವಂಥದ್ದು, ಯಾವ ಬೆಳೆ ಬೆಳಿಬೇಕು ಲಾಭದಾಯಕ ಮಾಡಬೇಕು. ಇಳುವರಿ ಇವತ್ತು ಒಂದು ಕಡೆ ಇಳುವರಿ 20 ಟನ್ ಬರ್ತದೆ, ಒಂದು ಕಡೆ 40 ಬರ್ತದೆ, ಒಂದು ಕಡೆ 80 ಬರ್ತದೆ. ಸರಾಸರಿ 70-80 ಟನ್ ಇಳುವರಿ ಬರುವಂತ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡಿ ಅವರು ಶ್ರಮ ಮಾಡಿದ್ರು ಅಂತ ಹೇಳಿದ್ರೆ ಇವತ್ತು ರೈತರು ಇವತ್ತು ಉತ್ತಮ ರೀತಿಯಲ್ಲಿ ಒಳ್ಳೆ ರೀತಿಯಿಂದ ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಬಹಳಷ್ಟು ರಾಜ್ಯ ಕೇಂದ್ರ ಸರ್ಕಾರಗಳು ಬಹಳಷ್ಟು
ಕಾರ್ಯಕ್ರಮಗಳು ಯೋಜನೆಗಳು ಮಾಡಿದ್ರು. ಇನ್ನು ಹೆಚ್ಚಿನ ರೀತಿಯಲ್ಲಿ ಇನ್ನೂ ರೈತರಿಗಾಗಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಕೊಡುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಒಂದು ಮಾತನ್ನು ಇವತ್ತು ಸರ್ಕಾರದಲ್ಲಿ ಇದ್ದುಕೊಂಡು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ಎಲ್ಲರ ಆಶೀರ್ವಾದ, ನಮ್ಮ ತಂದೆಯವರು ಲಿಂಗೈಕ್ಯ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು 102 ವರ್ಷ ಅವರು ಬದುಕಿ ಬಾಳಿದ್ದಾರೆ. ಮೊನ್ನೆ ಲಿಂಗೈಕ್ಯರಾಗಿದ್ದಾರೆ ಪೂಜ್ಯರು. ಅದಕ್ಕೆ ಅವರು ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನನಗೆ ಇವತ್ತು ಮತ್ತೆ ಎಲ್ಲರೂ ಕೂಡ ವಿರೋಧವಾಗಿ ಪೂಜ್ಯರೆಲ್ಲರ ಆಶೀರ್ವಾದ, ನಮ್ಮ ತಂದೆಯವರ ಆಶೀರ್ವಾದ, ನನಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇವತ್ತೇನು ಬಸವಾದಿ ಶರಣರ ಏನೊಂದು ಕನಸುಗಳಿದ್ದು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ರೀತಿಯಲ್ಲಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ ಸಾರಿ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು ಅನುಭವ ಮಂಟಪದ ಮುಖಾಂತರ ಏನಿವತ್ತು ಎಲ್ಲಾ ಸಮುದಾಯಕ್ಕೆ ವರ್ಗ ಭೇದ, ವರ್ಣ ಭೇದ, ಲಿಂಗ ಭೇದವನ್ನು ಮರೆತು ಎಲ್ಲರಿಗೂ ಸೇರಿಸಿ ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥ ಕನಸು ಆ ವಚನ ಸಾಹಿತ್ಯದ ಮುಖಾಂತರ ಏನು ಇವನಾರವೆಂದೆನಿಸಿದರಯ್ಯ, ಇವ ನಮ್ಮ ಮನೆ ಮಗನೆನಿಸಯ್ಯ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥದ್ದು. ಇವತ್ತು ಸಂಘಟನೆಯಲ್ಲಿ ಶಕ್ತಿ ಇದೆ, ಇವತ್ತು ವಿಘಟನೆಯಲ್ಲಿ ದುರ್ಬಲತೆ ಇದೆ, ಮಾನವರೆಲ್ಲರೂ ಒಂದೇ ಅನ್ನುವಂಥ ರೀತಿಯಲ್ಲಿ ಇವತ್ತು ಸಮಾಜವನ್ನು ಸಂಘಟಿಸಿ ಮುಂದೆ ಹೋದರೆ ಇವತ್ತು ಬಲಾಢ್ಯವಾದಂಥ ಸಮಾಜ, ಬಲಿಷ್ಠವಾದಂಥ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತೆಲ್ಲರನ್ನು ಒಗ್ಗೂಡಿಸಿಕೊಂಡು ಸಮಾಜವನ್ನು ಸಂಘಟನೆ ಮಾಡಿಕೊಂಡು ಇತರ ಸಮುದಾಯದವರನ್ನು ಜೊತೆಯಲ್ಲಿ ತೆಗೆದುಕೊಂಡು ಯಾವ ರೀತಿಯಲ್ಲಿ ಕೆಳಗೆ ಬಿದ್ದವರನ್ನು ಮೇಲೆತ್ತುವುದೇ ಧರ್ಮ ಅಂತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡಿ ಕೈ ಜೋಡಿಸಿ ಇವತ್ತು ಸಮಾಜವನ್ನು ಬೆಳೆಸುವಂತ, ಈ ರಾಷ್ಟ್ರವನ್ನು ಬಲಿಷ್ಠ ಮಾಡುವಂತ ಒಂದು ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸೋಣ. ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳುತ್ತಾ, ಇವತ್ತಿನ ಈಗ ಪೂಜ್ಯರು ನನಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ನೀವೆಲ್ಲಿ ಭದ್ರಾವತಿಗೆ ಬಂದಿದ್ದೀರಿ, ಈ ಒಂದು ಭಾಗದ ಬಹುದಿನದ ಬೇಡಿಕೆ ಸಂಗಮೇಶ್ ಬಹಳ ಸಲ ನನಗೆ ಪ್ರಸ್ತಾಪ ಮಾಡಿದ್ದಾರೆ. ಮೈಸೂರು ಪೇಪರ್ ಮಿಲ್ಸ್ ಬಹಳ ಇಲ್ಲಿ ಸಾವಿರಾರು ಜನ ಕಾರ್ಮಿಕರಿದ್ರು, ಸಾವಿರಾರು ಜನರಿಗೆ ಉದ್ಯೋಗ ಕಲ್ಪಿಸಿಕೊಟ್ಟಿದ್ದಂತು. ಇದು ಅರಣ್ಯ ಇಲಾಖೆ ವತಿಯಿಂದ ಸುಮಾರು ನಾವು 30,000 ಹೆಕ್ಟೇರ್ ಭೂಮಿ ಅವರಿಗೆ ಲೀಸ್ ಮೇಲೆ ಕೊಟ್ಟಿದ್ದೇವೆ. ಈ 20,000 ಹೆಕ್ಟೇರ್ ಭೂಮಿಯಲ್ಲಿ ಮರಗಳು ಬೆಳೆಸಿದ್ದಾವೆ. ಇವತ್ತು ಯುಕ್ಯಾಲಿಪ್ಟಸ್ ಬೆಳೆಸಿದ್ದಿದೆ, ಅಕೇಶಿಯಾ ಬೆಳೆಸಿದ್ದಿದೆ. ಇಲ್ಲಿ ಪೇಪರ್ ಮಿಲ್ ಇತ್ತು, ಇವತ್ತದು ಮುಚ್ಚಲ್ಪಟ್ಟಿದೆ. ಅದಕ್ಕೆ ಕಾರಣ ಏನು ಅಂದ್ರೆ ಆ ಲೀಸ್ ರಿನ್ಯೂ ಆಗ್ಬೇಕಾಗಿತ್ತು 2020ರಲ್ಲಿ. 80ರಲ್ಲಿ ಆಯ್ತು, 40 ವರ್ಷಕ್ಕೆ ಲೀಸ್ ಆಗಿತ್ತು. 2020ರಲ್ಲಿ ಲೀಸ್ ಪೀರಿಯಡ್ ಮುಗಿದೋಗಿದೆ. ಈಗ ಮತ್ತೆ ನಾವು 20ರಲ್ಲಿ ಲೀಸ್ ಮಾಡಿದ್ರು ಕೇಂದ್ರ ಸರ್ಕಾರದ ಅನುಮತಿ ತೆಗೆದುಕೊಳ್ಬೇಕಾಗ್ತದೆ. ಅರಣ್ಯ ಇಲಾಖೆ ಅಂತ ಹೇಳಿದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೆ ಸಂಬಂಧಪಟ್ಟಂತದ್ದು. 1 ಗುಂಟೆ ಭೂಮಿಯನ್ನು ನಾವು ಯಾರಿಗಾದ್ರೂ ಕೊಡಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಪರವಾನಗಿ ಇಲ್ಲದೆ ಪರ್ಯಾಯ ಭೂಮಿ ತೆಗೆದುಕೊಳ್ಳದೆ ಕೊಡ್ಲಿಕ್ಕೆ ಬರೋದಿಲ್ಲ. ಇದು ಅರಣ್ಯೇತರ ಚಟುವಟಿಕೆ ಅಲ್ಲ, ಇದು ಅರಣ್ಯ ಚಟುವಟಿಕೆನೇ ಅಂತೇಳಿ ಅವರಿಗೆ ಮನದಟ್ಟು ಮಾಡಿಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ. ಮೊನ್ನೆ ಸಭೆ ಆಗಿದೆ. ನಾನು ಮತ್ತೆ ಪೂಜ್ಯರು ಹೇಳಿದ ಹಾಗೆ ನಾನು ಸಂಗಮೇಶನ್ನು ಮಾತಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ನಾನು ತಂದಿದ್ದೇನೆ. ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಇಲ್ಲಿರುವಂತವರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಅವರ ಆರ್ಥಿಕ ಶ್ರೇಯೋಭಿವೃದ್ಧಿಗಾಗಿ ಮತ್ತೆ ಪುನಃ MPM ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ಆಗ್ತದೆ ಅನ್ನುವಂಥ ಭರವಸೆ ನನಗಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇಷ್ಟು ಹೇಳಿ ಇವತ್ತು ನನಗೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ 2 ಮಾತುಗಳನ್ನ ಹೇಳಿಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ಎಲ್ಲರಿಗೂ ವಂದಿಸಿ ಪೂಜ್ಯರಿಗೆ ನಮನಗಳನ್ನು ಸಲ್ಲಿಸಿ, ನಾಳೆ ಅಧಿವೇಶನ ಇದೆ, ನನ್ನ ಇಲಾಖೆ ಇದೆ, ಕೆಲವೊಂದು ಪ್ರಶ್ನೆಗಳು ಇವತ್ತು ಬಂದಿದ್ದಾವೆ. ನಮ್ಮ ಖಾದರ್ ಅವರು ಲೋಕಸಭಾ ನಮ್ಮ ವಿಧಾನಸಭೆ ಅಧ್ಯಕ್ಷರು 9 ಗಂಟೆಗೆ ಇಕ್ಬಿಟ್ಟಿದ್ದಾರೆ. ಅವರಿಗೆ 10 ಗಂಟೆಗೆ ಇಕ್ಕು ಅಂತ ಹೇಳಿದ್ದೆ ನಾನು. ಅದಕ್ಕೆ ನಾಳೆ ಬೆಳಗ್ಗೆ 9 ಗಂಟೆಗೆ ಅಧಿವೇಶನ ಇದ್ದ ಕಾರಣ ನಾನು ಬೆಂಗಳೂರಿಗೆ ಹೋಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನನಗೆ ಹೋಗ್ಲಿಕ್ಕೆ ಪೂಜ್ಯರು ಮತ್ತು ಎಲ್ಲರೂ ಅನುವು ಮಾಡಿಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ಶುಭವನ್ನು ಹಾರೈಸಿ ಇವತ್ತು ನನಗೆ ಆಹ್ವಾನ ಮಾಡಿ 2 ಮಾತುಗಳನ್ನು ಹೇಳಿಕೆ ಅವಕಾಶ ಮಾಡಿಕೊಡೋದಕ್ಕಾಗಿ ವಂದಿಸಿ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.